ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ಪ್ರತಿ ಸರಿನೂ ವೆಜ್ ಬಿರಿಯಾನಿ ಅಂದ ತಕ್ಷಣ ಅದೇ ರೆಗ್ಯುಲರ್ ಮಸಾಲೆ ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಇವತ್ತು ನಮ್ಮ ಚಾನಲಲ್ಲಿ ಚಿಕನ್ ಮಟನ್ ಬಿರಿಯಾನಿನೂ ಸೈಡಿಗೆ ಇಡೋ ತರಹ ಘಮ ಘಮ ಅಂತ ಸೂಪರ್ ಟೇಸ್ಟಿಯಾಗಿ ಪಕ್ಕಾ ಮಿಲಿಟರಿ ಹೋಟೆಲ್ ಸ್ಟೈಲಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಹಾ, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿಕಾಯಿ, ನಾಟಿ ಮಸಾಲೆ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಮೊದಲು ನಾನು ವೆಜಿಟೇಬಲ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆಲೂಗೆಡ್ಡೆ, ಹಸಿ ಬಟಾಣಿ, ಕ್ಯಾರೆಟ್, ಹೂಕೋಸು ಮತ್ತು ಬೀನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಇನ್ನೂ ಎಕ್ಸ್ಟ್ರಾ ತರಕಾರಿಗಳನ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಯಾವುದನ್ನಾರ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲ ಕ್ಯಾರೆಟ್ ಬೀನ್ಸ್ ಇದ್ರೂ ಕೂಡ ಮಾಡ್ಕೋಬೋದು. ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು 4-5 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಪಲಾವ್ಗೆ ಸ್ವಲ್ಪ ಅಡುಗೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆಗ್ತಿದ್ದಾಗೇ ನಾನು ಪಲಾವ್ ಸಾಮಾನುಗಳನ್ನ ಹಾಕೋತಾ ಇದ್ದೀನಿ ನೋಡಿ. ನಾನಿಲ್ಲಿ ಸ್ಟಾರ್ ಹೂವು, ಚಕ್ಕೆ ಮತ್ತು ಏಲಕ್ಕಿನ ಒಂದು ಬಿಡಿಸಿ ಇಟ್ಕೊಂಡಿದ್ದೀನಿ. ಕಲ್ಲು ಹೂವು, ಪಲಾವ್ ಎಲೆ ಮತ್ತು ಪತ್ರೆ ಎಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದು 30 ಸೆಕೆಂಡ್ಸು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅದರ ಫ್ರಾಗ್ರೆನ್ಸ್ ಏನಿರುತ್ತೆ ಅದು ಆಯಿಲಲ್ಲಿ ಬಿಟ್ಕೋಬೇಕು. ಆವಾಗ ನಾವು ಮಾಡುವಂಥ ಪಲಾವು ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ತಿರುಕೊಂಡು ಒಂದು 30 ಸೆಕೆಂಡ್ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಉದ್ದುದಕ್ಕೆ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆನ ರುಬ್ಕೊಳ್ಳೋಕ್ಕೋಸ್ಕರ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು 4-5 ಮೆಣಸು, 2 ಲವಂಗ, ಖಾರಕ್ಕೆ ಹಸಿರು ಮೆಣಸಿಕಾಯಿ, 1-2 ಇಂಚು ಶುಂಠಿ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಆದಷ್ಟು ಕಡಿಮೆ ನೀರನ್ನ ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ ನೋಡಿ. ನಾನು ರುಬ್ಕೊಂಡಿದ್ದೀನಿ, ಈ ರೀತಿ ಇರಬೇಕು. ನಾವು ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ನೋಡಿ ನಮ್ಮ ಈರುಳ್ಳಿ ಕೂಡ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಪಲಾವ್ಗೆ ಆದಷ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಪಲಾವು ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಜೊತೆಗೆ 1/4 ಚಮಚ ಆಗುವಷ್ಟು ಅಡುಗೆ ಅರಶಿನ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ತಿರುಕೊಂಡು ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಆಯಿಲ್ ರಿಲೀಸ್ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾತ್ರ ಹಸಸಿನೇ ಹಾಕ್ಕೊಂಡ್ರೆ ಪಲಾವ್ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ, ಒಂಥರ ಹಸಸಿ ಥರ ಅನಿಸ್ತಾ ಇರುತ್ತೆ ನೋಡಿ. ಈ ರೀತಿ ಆಯಿಲ್ ಚೆನ್ನಾಗಿ ಬಿಟ್ಕೊಂಡು ಬಂದು ಫ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಬಿಟ್ಕೊಂಡು ಫ್ರೈ ಆಗಿದ್ದಾದಮೇಲೆ ನಾವು ಟೊಮೊಟೊನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೊಟೊನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. 1 ನಿಮಿಷಗಳ ಕಾಲ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಈ ಮಸಾಲೆ ಜೊತೆ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದ್ದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ತರಕಾರಿಗಳನ್ನ ಹಾಕ್ಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ನಾವು ಈ ಮಸಾಲೆ ಜೊತೆ ಬೇಯಿಸ್ಕೊಳ್ಳೋದ್ರಿಂದಾಗಿ ಪಲಾವ್ ರುಚಿ ಚೆನ್ನಾಗಾಗುತ್ತೆ. ಮತ್ತು ತರಕಾರಿಗಳು ಅಷ್ಟೇ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ರುಚಿ ಕೂಡ ಪಲಾವ್ದು ತುಂಬ ಚೆನ್ನಾಗಾಗುತ್ತೆ. ನಾನು ಅಷ್ಟೇ ನೋಡಿ, ಇಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮೊದಲೇ ನೆನೆಸಿಟ್ಕೊಂಡಿದ್ದಂತಹ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸುಮಾರು 300 ಗ್ರಾಮ್ ಆಗುವಷ್ಟು ಅಕ್ಕಿ ಇದೆ. ಅದಕ್ಕೆ ನಾನು 2 ಲೋಟ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಅಂದರೆ ನೀವು 1 ಕಪ್ ಅಕ್ಕಿ ತೊಗೊಂಡ್ರೆ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನೀರನ್ನ ಸೇರಿಸ್ಕೊಂಡಿದ್ದಾದಮೇಲೆ ನೀಟಾಗಿ ತಿರುಕೊಂಡು ನೀವು ರುಚಿ ನೋಡ್ಕೋಬೇಕಾಗತ್ತೆ. ಈ ಹಂತದಲ್ಲಿ ಉಪ್ಪು ಖಾರ ಏನು ಬೇಕಾದರೂ, ಹುಳಿ ಏನು ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದಾಗುತ್ತೆ. ಉಪ್ಪು ಬೇಕಾದರೆ ಹಾಕೋಬಹುದು, ಖಾರ ಬೇಕಂದರೆ 1-2 ಇಂಚ್ ಹಸಿರು ಮೆಣಸಿಕಾಯನ್ನು ಕೂಡ ಹಾಕೋಬಹುದು. ಹುಳಿ ಕಡಿಮೆ ಆದರೆ ನಿಂಬೆ ಹಣ್ಣನ್ನು ಕೂಡ ಹಿಂಡಿ ಹಾಕೋಬಹುದು. ಈ ಕನ್ಸಿಸ್ಟೆನ್ಸಿನ ನೋಡ್ಕೊಂಡಿದ್ದಾದಮೇಲೆ ಇದು ಕುಕ್ಕರ್ನ ಮುಚ್ಚಳನ ಮುಚ್ಚಿ 2 ವಿಷಲ್ ತೆಗೆದ್ರೆ ಆಯಿತು, ನಮ್ಮ ಪಲಾವ್ ರೆಡಿ ಆಗಿರುತ್ತೆ. ಇಷ್ಟೇ, ನಮ್ಮ ಕುಕ್ಕರು ವಿಷಲ್ ಬಂದು ಆರಿ ತಣ್ಣಗಾಗಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಲ್ವಾ. ಇದನ್ನು ನೀಟಾಗಿ ತಿರುಕೊಂಡು ಎಲ್ಲ ತರಕಾರಿಗಳು ಮತ್ತು ರೈಸ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದು ಸಣ್ಣ ಸ್ಪೂನಿಂದ ಹಗುರವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಮ್ಮ ಪಲಾವ್ ರೆಡಿ ಆಗಿದೆ. ಬನ್ನಿ ತಡ ಮಾಡಿ ಸರ್ವ್ ಮಾಡೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಹೇಳಿ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ, ಮನೆಯವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.